ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ರೈಲ್ವೆ ಗೊಲ್ಲಹಳ್ಳಿ ನೂತನ ಪಂಚಾಯಿತಿ ಕಾರ್ಯಾಲಯ ನಿರ್ಮಾಣವಾಗಿದ್ದು ಇಂದು ಉದ್ಘಾಟನೆ ಮಾಡಲಾಯಿತು. ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನಾ ಸಮಾರಂಭಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಭೇಟಿ ಕೊಟ್ಟರು. ಆದರೆ ಉದ್ಘಾಟನಾ ಸಮಯದಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾದವು. ವಿಶೇಷವೇನೆಂದ್ರೆ ರೈಲ್ವೆ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯಡಾಳ್ ಗ್ರಾಮದಲ್ಲಿ ಇಂದು ನೂತನವಾಗಿ ನ್ಯಾಯಬೆಲೆ ಅಂಗಡಿಗೆ ಉದ್ಘಾಟನೆ ಪೂಜೆ ಮಾಡಲಾಯಿತು. ಆದರೆ ಉದ್ಘಾಟನಾ ಪೂಜೆ ಮಾಡಿದ್ದು ಹಾಲಿನ ಡೈರಿಯಲ್ಲಿ ಅದೇ ಗ್ರಾಮದ ಸದಸ್ಯರಾದ ಹಾಗೂ ಗೊಲ್ಲಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಹರ್ಷರವರ ವಾದವೇನೆಂದ್ರೆ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯ ಕಟ್ಟಡ ನಿರ್ಮಾಣ ಮಾಡಿ ನ್ಯಾಯಬೆಲೆ ಅಂಗಡಿಗೆ ಚಾಲನೆ ಕೊಡಿ. ಹಾಲಿನ ಡೈರಿ ಕೂಡ ಬಾಡಿಗೆ ಜಾಗದಲ್ಲಿ ಇದ್ದು ಇದರೊಳಗೆ ನ್ಯಾಯಬೆಲೆ ಅಂಗಡಿ ಮಾಡುವುದು ಎಷ್ಟು ಸರಿ ಅಂತ ವಾದ. ಆದ್ರೆ ಶಾಸಕರ ವಾದವೇನೆಂದ್ರೆ ಸದ್ಯದ ಸ್ಥಿತಿಯಲ್ಲಿ ನ್ಯಾಯಬೆಲೆ ಅಂಗಡಿಗೆ ಚಾಲನೆ ನೀಡುವುದು ಜನರ ಕಷ್ಟಕ್ಕಾಗಿ, ಜನರ ಒಳಿತಿಗಾಗಿ ನಾನು ಮಾಡ್ತಾ ಇರುವ ಕಾರ್ಯ ಇದು ಅಂತ ತಿಳಿಸಿದ್ರು. ಇದೇ ವಿಚಾರವಾಗಿ ಶ್ರೀನಿವಾಸ್ ಹಾಗೂ ಗೊಲ್ಲಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಹರ್ಷ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ವಿಚಾರವಾಗಿ ಗೊಲ್ಲಹಳ್ಳಿ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಸಕರ ಪೂಜೆಗೆ ಸಾಕು ಕೊಡದ ಕಾರಣ ಶಾಸಕರು ಬಂದ ಪಾಡಿಗೆ ಉದ್ಘಾಟನೆ ಮಾಡಿ ಹೋಗಬೇಕಾಯಿತು. ತದನಂತರ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಸೇರ್ಕೊಂಡು ಗೊಲ್ಲಹಳ್ಳಿ ಪಂಚಾಯಿತಿ ನೂತನ ಕಟ್ಟಡವನ್ನ ಮರು ಉದ್ಘಾಟನೆ ಮಾಡಿದ್ರು. ಆದ್ರೆ ಇದೆಲ್ಲ ಸಂಗತಿಗಳು ನೋಡಿದ್ರೆ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ರಾಜಕೀಯ ತಿರುವು ಪಡಿತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ತಿರುವು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಎಲ್ಲ ಕಡೆ ನಾವು ಕೇಳ್ರಿ, ಜನಪರವಾಗಿರೋಂಥದ್ದು ಟಾಲೆಂಟ್ ಡೈರಿ ಮಾಡ್ತಾರೋ ಇನ್ನೊಂದು ಸರ್ಕಾರಿ ಸ್ಕೂಲ್ ಯಾಕೆ ಮಾಡಕ್ಕಾಗಲ್ಲ? ಫೀಡಲ್ಲಿ ಆಗ್ತಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ. ಗ್ರಾಮದಲ್ಲಿ ನೂತನವಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಶಾಖೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಉದ್ಘಾಟನೆ ಮಾಡಿರ್ತಕ್ಕಂಥ ಮಾತಾಡಬೇಡಿ ಒಂದು ನಿಮಿಷ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಯಾಡಾಳು ಗ್ರಾಮದಲ್ಲಿ ಇವತ್ತು ನ್ಯಾಯಬೆಲೆ ಅಂಗಡಿಯನ್ನ ಇಲ್ಲೇ ಪ್ರಾರಂಭ ಮಾಡಬೇಕು. ದೂರದ ಊರಿಗೆ ಹೋಗಿ ನಾವು ಪಡಿತರ ರೇಷನ್ ಅನ್ನ ತೆಗೆದುಕೊಂಡು ಬರಲಿಕ್ಕೆ ತೊಂದರೆ ಆಗ್ತಿದೆ, ನೀವು ಸಹಕರಿಸಬೇಕು ಅಂತ ಹೇಳಿ ಗ್ರಾಮದ ಮುಖಂಡರುಗಳು ನನ್ನ ಹಲವಾರು ಬಾರಿ ವಿನಂತಿಯನ್ನ ಮಾಡಿದ್ರು. ನಾಗರಿಕರಿಗೆ, ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಇವನೇ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಇದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನೀವೇ ತೀರ್ಮಾನ ಮಾಡ್ರಿ, ಅದು ಹಾಲಿನ ಡೈರಿ ಬಿಲ್ಡಿಂಗ್ ಇರಲಿ, ಸರ್ಕಾರಿ ಬಿಲ್ಡಿಂಗ್ ಇರಲಿ, ಜನಕ್ಕೆ ಸಾರ್ವಜನಿಕರ ಅನುಕೂಲಕ್ಕೆ ಎಲ್ಲ ಮಾಡಿದ್ರೇನು. ನಾನು ಈ ಕ್ಷೇತ್ರದ ಶಾಸಕನಾಗಿ ನೀವೆಲ್ಲರ ಆಶೀರ್ವಾದದಿಂದ ನಾನು ಚುನಾಯಿತನಾಗಾದ್ಮೇಲೆ ನಾನು ಇವ್ರ ಪರ್ಮಿಷನ್ ತಗೊಬಂದು ನಾನು ಇದನ್ನ ಉದ್ಘಾಟನೆ ಮಾಡಬೇಕಾ? ಜನರು ಒಳ್ಳೇದ್ ಮಾಡಬಾರ್ದಾ? ನಿಮ್ಮೆಲ್ರಿಗೂ ನಡ್ಕೊಂಡು ಹೋಗೋದು ತಪ್ಪಿಸಬಾರ್ದಾ? ತಪ್ಪಿಸಿದ್ದೆ ತಪ್ಪ. ಹಾಲಿನ ಡೈರಿ ಬಿಲ್ಡಿಂಗ್ ಇರಲಿ, ರೆಗ್ಯುಲೇಷನ್ ಆಗಿದೆಯಂತೆ, ಬಾಡಿಗೆ ಕಟ್ಟಡಕ್ಕೆ ಅನುಮತಿ ತಗೊಂಡವ್ರಂತ ಇನ್ನೇನ್ ಮಾಡಬೇಕು? ಇಂಥದ್ದೆಲ್ಲ ನಡೆಯೋದು ಇಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದಕ್ಕೆ ಎಷ್ಟು ಜನ ವಿರೋಧ ಮಾಡಿದ್ರು, ವಿರೋಧ ಪಕ್ಷದವ್ರ ಕೆಲಸ ಅದು.
ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಹಗಲು ರಾತ್ರಿ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಪಕ್ಷದ ಮುಖಂಡರಿಗಾಗ್ಲಿ ನನಗಾಗ್ಲಿ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಸದುಪಯೋಗವನ್ನ ಯಾಡಾಳ್ ಗ್ರಾಮದ ಜನತೆ ಪಡ್ಕೋಬೇಕು. ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದ ರಸ್ತೆ ಅಭಿವೃದ್ಧಿ ಇರ್ಬೋದು, ನಿಮ್ಮ ಗ್ರಾಮದ ಚರಂಡಿ ಅಭಿವೃದ್ಧಿ ಇರ್ಬೋದು, ಹಿಂದೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭೌತಿಕಾತೆಯನ್ನು ಮಾಡಿಸ್ಲಿಕ್ಕೆ ಸಹಾಯವನ್ನು ಮಾಡಬೇಕು, ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಸಹಿಸಕ್ಕಾಗ್ದಿರಾ ಯಾರೇ ವಿರೋಧ ಮಾಡಿದ್ರು ಅದಕ್ಕೆಲ್ಲ ನಾನೇನು ಕೇರ್ ಮಾಡಲ್ಲ. ನಾನು ಎದುರ್ತಕ್ಕಂಥದ್ದು ನಿಮಗೆ ಮಾತ್ರ, ಗೌರವಾನ್ವಿತ ಮಹಾಜನತೆಗೆ ಮಾತ್ರ. ವಿರೋಧ ಪಕ್ಷದವರು ಅವ್ರ ಹೊಟ್ಟೆಲಿ ಸಂಕಟ ಬಂದ್ರೆ ನಾನೇನು ನನಗೆ ಹತ್ರ ಅದಕ್ಕೆ ಪರಿಹಾರ ಇಲ್ಲ. ಹೊಟ್ಟೆ ಕಿಚ್ಚಿಗೆಲ್ಲ ಅದು ಪರಿಹಾರ ಅದ. ಬರ್ಲಿ ಗೌರವಯುತವಾಗಿ ಕೇಳಲಿ, ಒಳ್ಳೆ ತರದಲ್ಲಿ ನಡ್ಸ್ಕೊಳ್ಳೋಣ. ಅಕ್ಕಿ ಹಾಕೋದು ಎದುರಿಸೋದೆಲ್ಲ ಆದ್ರೆ ನಾವು ಎಲ್ಲ ಕಾನೂನಿಗೆ ತಲೆಬಾಗ್ತೀವಿ. ಎದುರ್ಸಕ್ ಬಂದ್ರೆ ನಾವು ಏನು ಎದರಲ್ಲ. ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಸೇವೆ ಮಾಡೋಕ್ಕೆ. ಇಲ್ಲಿ ನಾನು ರಾಜಕೀಯ ಮಾಡೋದು ದ್ವೇಷ ಬೆಳೆಸೋ ಅನ್ನೋದಕ್ಕಲ್ಲ. ದೇಶ ಬೆಳೆಸೋರನ್ನ ಭಗವಂತ ಅವನೇ ಉತ್ತರ ಕೊಡ್ತಾನೆ. ನಿಮಗೆ ನಾವೆಲ್ಲ ತಲೆಬಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡಕ್ಕೆ ಸಿದ್ಧನಿದ್ದೀನಿ. ಸೊಸೈಟಿ ಚೆನ್ನಾಗಿ ನಡೀಲಿ. ಎಲ್ಲರಿಗೂ ನಮಸ್ಕಾರ. ಹಾಕಿ $3.5 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಯಾಡಾಳು ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದಂತಹ ನ್ಯಾಯಬೆಲೆ ಅಂಗಡಿಯನ್ನು ಇವತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಅದನ್ನು ಲೋಕಾರ್ಪಣೆ ಮಾಡಿ ಇವತ್ತು ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯ ನೂತನವಾಗಿರ್ತಕ್ಕಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅದನ್ನು ಸಾರ್ವಜನಿಕರ ಅನುಕೂಲಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಸರ್, ಡೈರಿಯಲ್ಲಿ ಸೊಸೈಟಿ ನಡೆಸಿದಂಥ ಆರೋಪ ಬಂದಿದೆ. ಡೈರಿನಲ್ಲಿ ಸೊಸೈಟಿ ಮಾಡಬಾರ್ದು. ಸರ್ಕಾರದ ಇತರೆ ಯಾವುದೇ ಕಟ್ಟಡಗಳಲ್ಲಿ ಅಥವಾ ಇನ್ಯಾವುದೋ ಶಾಲಾ ಕಟ್ಟಡಗಳಲ್ಲಾಗಿರ್ಬೋದು, ಸೊಸೈಟಿಯನ್ನಾಗಲಿ, ಪಡಿತರ ವಿತರಣಾ ಕೇಂದ್ರವನ್ನಾಗಲಿ ಅಥವಾ ಸರ್ಕಾರದ ಬೇರೆ ಯಾವುದೇ ರೀತಿಯ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ಲ. ನಾನು ಅಲ್ಲಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ನಾನು ಸಂಬಂಧಪಟ್ಟವರಿಗೆ ಮಾಡಿದೆ. ಅವರು ನಾವು ಡೈರಿಯಲ್ಲಿ ರೆಗ್ಯುಲೇಷನ್ ಮಾಡಿದ್ದೀವಿ, ಬಾಡಿಗೆನ ಪಡ್ಕೊಂಡಿದ್ದೀವಿ, ಬಾಡಿಗೆಗೆ ಪಡೆದುಕೊಂಡು ಅವರ ಅನುಮತಿಯನ್ನು ನಾವು ಏನು ಜನರಲ್ ಬಾಡಿಯಲ್ಲಿ ಅವರೇನು MPCS ಆಡಳಿತ ಮಂಡಳಿ ಐತೆ ಅವ್ರ ಅನುಮತಿ ಕೊಟ್ಟಾದ ಮೇಲೆ ನನ್ನ ಅನುಮತಿ ಹಾಕಬೇಕು. ಒಂದು ಎಲೆಕ್ಟೆಡ್ ಬಾಡಿ ಅನುಮತಿ ಕೊಟ್ಟಾದಮೇಲೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಕೆಲಸ ರೀ. ಸಾರ್ವಜನಿಕರ ಕೆಲಸಕ್ಕೆ ಅನುಕೂಲ ಆಗೋಕ್ಕೆ ಅದೇನೋ ನನ್ನ ಅನುಮತಿ ಆಗಲಿ, ಮುಖ್ಯಮಂತ್ರಿಗಳ ಅನುಮತಿ ಆಗಲಿ ಕೇಳಬೇಕೇನ್ರಿ? 4-5 ಕಿಲೋಮೀಟ್ರ್ ದೂರದಿಂದ ರೈತರು ಹೋಗಿ ಸಾರ್ವಜನಿಕರು ಹೋಗಿ ಅಕ್ಕಿನ ತಲೆ ಮೇಲೆ ಹೊತ್ಕೊಂಡು ಸ್ಕೂಟ್ರಲ್ಲಿ ಎತ್ಕೊಂಬರ್ತಕ್ಕಂಥದ್ದನ್ನ ತೊಂದರೆ ತಪ್ಪಿಸಿದ್ರೆ ಅದನ್ನ ಯಾರನ್ನಾದ್ರೂ ಅಡ್ಡಪಡಿಸೋರು ಏನಂತದ್ರಿ? ಏನು ಹೇಳ್ತಾರೆ ನೀವೇ ಹೇಳಬೇಕು. ಯಾಡಾಳ್ ಗ್ರಾಮಸ್ಥರಿಗೆ ನ್ಯಾಯಬೆಲೆ ಅಂಗಡಿ ಇವತ್ತು ಪ್ರಾರಂಭ ಆಗಿದ್ದು ಒಳ್ಳೇದಲ್ವಾ? ಒಳ್ಳೇದಲ್ವೇನ್ರಿ? ಪ್ರಶ್ನೆ ಮಾಡ್ತಾರೆ ಅಂದರೆ ಏನು ರೀ ಅದು ಅರ್ಥ? ಒಬ್ಬ MLA ಬಂದ್ಬಿಟ್ಟು ಪರ್ಮಿಷನ್ ಕೊಡ್ರಿ ಅಂದ್ರೆ ನಾನು ಪರ್ಮಿಷನ್ ತಗೊಂಡು ಉದ್ಘಾಟನೆ ಮಾಡ್ಬೇಕೇನ್ರಿ? ಅಲ್ಲ, ಅದು ಒಟ್ಟಾರೆ ಇದು ರಾಜಕೀಯದ ಕುತಂತ್ರನ ಇಲ್ಲ ವೈಯಕ್ತಿಕ? ಅವ್ರ ರಾಜಕೀಯ, ನನಗೆ ಜನಕ್ಕೆ ಅನುಕೂಲ ಆಗಬೇಕಷ್ಟೇ. ಅವ್ರ ರಾಜಕೀಯಕ್ಕೆ ನಾನು ಕೇಳ್ಕೊಂಡಿರೋಕ್ಕಾಯ್ತದ? ಅವ್ರವರು ವೈಯಕ್ತಿಕ ಹಿತಾಸಕ್ತಿಗಳು ಏನೇನು ಇರ್ತಾವೋ ಜನ ಅದನ್ನು ಅರ್ಥ ಮಾಡ್ಕೋತಾರೆ. ಜನ ಯಾರು ದಡ್ರೇನಲ್ಲ. ನಾನು ಹೋಗಿ ಯಾವುದೋ ನಮ್ಮ ರಾಜಕೀಯದ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ಅವ್ರ ಪರ್ಮಿಷನ್ ಕೇಳೋಕ್ಕೆ. ನಾನು ಕಾಂಗ್ರೆಸ್ ಪಕ್ಷದ್ದು ಶಾಸಕ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಸಮಾರಂಭ ಮಾಡೋಕ್ಕೆ ಹೋಗಿದ್ರೆ ಸರ್ಕಾರಿ ಕಟ್ಟಡದ ಒಳಗಡೆ ನೀವು ತಗೊಳ್ದಿರ ಮಾಡ್ತಾಯಿದ್ರಿ ಅಂತ ಕೇಳಿದರೆ ನಾನು ತಪ್ಪಿತ್ತು ತಲೆಬಾಗ್ತಾ ಇದ್ದೆ. ಊರಿನ ಜನರ ಅನುಕೂಲಕ್ಕಾಗೋಸ್ಕರ ನಾನು ನ್ಯಾಯಬೆಲೆ ಅಂಗಡಿ ಓಪನ್ ಮಾಡೋದಕ್ಕೆ ಪರ್ಮಿಷನ್ ತಗೋತೀರಾ ಅಂದರೆ ಅವ್ರು ಯಾವ ಮಟ್ಟದಲ್ಲಿದ್ದಾರೆ? ಅವ್ರಿಗೆ ಸಾರ್ವಜನಿಕರವಾಗಿ ಅನುಕೂಲ ಆಗ್ತಕ್ಕಂಥದ್ದು ಬೇಕಾಗಿಲ್ಲ. ಆಯಿತು, ಪರ್ಮಿಷನ್ ಇಲ್ವಾ, ಇನ್ನೊಂದಿಲ್ವ, ಕಾನೂನು ಐತೆ. ಪರ್ಮಿಷನ್ ಇಲ್ಲ ಅಂದ್ರೆ ತಗೋತಾರೆ. ಜನಕ್ಕೆ ಅನುಕೂಲ ಆಗೋಂಥದ್ದನ್ನ ಯಾರಾದರೂ ಅಡ್ಡಿಪಡಿಸ್ತಾರಾ? ಇದನ್ನೆಲ್ಲ ಪತ್ರಕರ್ತರು ನೀವು ಗಮನಿಸಬೇಕು. ಪಂಚಾಯತಿ ಅಧ್ಯಕ್ಷರ ಅನುಪಸ್ಥಿತಿ ಯಾಕಾಯ್ತೋ ಗೊತ್ತಿಲ್ಲ. ಅವರು ಪಂಚಾಯತಿ ಮೆಂಬರ್ಗಳು PDO ಅವರು ಬಂದು ನನಗೆ ಇವತ್ತು ದಿನಾಂಕ ಕೇಳಿದರು, ದಿನಾಂಕ ಕೊಟ್ಟಿದ್ದೆ. ಅವರೇ ಬಂದು ಇನ್ವಿಟೇಷನ್ ಕೊಟ್ಟು ಬಂದಿದ್ರು. ಅವ್ರು ಯಾಕೆ ಬಂದಿದ್ರು ಗೊತ್ತಿಲ್ಲ ನನಗೆ, ಅದು ಅವ್ರ ವೈಯಕ್ತಿಕ. ಅಲ್ಲ, ದಿನಾಂಕ ಕೂಡ ಅವರೇ ನಿಗದಿ ಮಾಡಿದ್ರು. ನಿಮ್ಮ ಡೇಟ್ ಇಲ್ಲ, ನನ್ನೇ ಕೇಳಿದ್ರು. 2-3 ಡೇಟ್ ಕೊಟ್ಟಿದ್ದೆ. ಒಂದು ಡೇಟಲ್ಲಿ ನಾನು ಕೊಟ್ಟಿದ್ದಂಥ ಡೇಟಲ್ಲಿ ಮಲ್ಲಣ್ಣ ಅವರು ಮತ್ತು ಅವ್ರ ಪತ್ನಿಯವರು ಇರೋಲ್ಲ ಅಂತ ಹೇಳಿದ್ರು. ಆಯ್ತು, ಅವ್ರು ಇದ್ಮೇಲೆ ಮಾಡೋದು ಬೇಡ,
ಅಂತೇಳಿ ನಾನು ಅವ್ರಿಗೆ ಗೌರವ ಕೊಟ್ಟಿದ್ದೆ. ಅವ್ರು ಇರೋ ದಿನವೇ ಮಾಡೋಣ ಅಂತೇಳಿ. ಇವತ್ತು ಅವರೇ ಬಂದು ಕೊಟ್ಟಿದ್ದರು ನನಗೆ. ಸೋಮವಾರನೋ ಯಾವತ್ತು ಬಂದು ನನಗೆ ಇನ್ವಿಟೇಷನ್ ಕೊಟ್ಟಿದ್ದರು, ಮರ್ತಿದ್ದೀನಿ. ಸೋಮವಾರನೋ ಮಂಗಳವಾರನೋ ಇರಬೇಕು. ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಅವ್ರು ಕೇಳಿರೋ ಡೇಟ್ ಶುಕ್ರವಾರ ಮಾಡೋಣ, ಕ್ಯಾನಡಾ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತದೆ ಅಂದರೆ ಆಯ್ತು ಮಾಡಿ ಅಂತ ಹೇಳಿದ್ದೆ. ಅದು ಇನ್ನು ಉಳ್ಕೆದೆಲ್ಲ ಪಾಪ ಅವ್ರಿಗೇನೇನು ಇದೋ ಗೊತ್ತಿಲ್ಲ. ಅವ್ರು ಬಂದಿಲ್ಲ ಅಂತ ಇವತ್ತು ಸರ್ಕಾರದ ಕಾರ್ಯಕ್ರಮನ ನಿಲ್ಸೋಕ್ಕಾಯ್ತದ? ನಾನು ಹೇಳ್ತೀನಿ, ನನಗೇನೋ ಬ್ಯುಸಿ ಇದ್ದರೆ ನನ್ನ ಕಾಯ್ಬಿಡ್ರಿ ಮಾಡಿರಿ ಅಂತ. ನನಗೇನು ಅಂಥ ದೊಡ್ಡಸ್ಗೆ ಅವೆಲ್ಲ ಏನು ಬೇಕಾಗಿಲ್ಲ. ಜನರು ಋಣ ತೀರಿಸಿದ್ರು ಸಾಕು, ನನಗೆ ಅದೇ ಸಮಾಧಾನ.